ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಯಾರಿಗೆಲ್ಲ ಯೂಟ್ಯೂಬ್ ನೋಡಿಬಿಟ್ಟು ಬೇರೆಯವರು ಎಂಬ್ರಾಯ್ಡ್ರಿ ಹಾಕೋದು ನೋಡಿಬಿಟ್ಟು ನಾವು ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀರಾ, ಮಿಷನ್ ನಾವು ತರಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರೆಲ್ಲ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ. ಯಾಕಂದರೆ ನಾನು ಮಾಡಿರೋಂಥ ತಪ್ಪನ್ನು ನೀವು ಮಾಡಬೇಡಿ. ನಾನು ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋ ಆಸೆಯಿಂದ ಎರಡೆರಡು ಮಿಷನ್ ತೊಗೊಂಡಿದ್ದೀನಿ. ಎರಡೆರಡು ಮಿಷನಲ್ಲೂ ಎಷ್ಟೆಲ್ಲ ನಾನು ಒಂಥರ ಲಾಸ್ ಅನ್ನೋದನ್ನು ನೋಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ. ಹಾಗೆ ನೀವು ಮಿಸ್ ಮಾಡ್ದೇ ತುಂಬ ಜನನೂ ಅಷ್ಟೇ ನಾವು ಮನೇಲೇ ಎಂಬ್ರಾಯ್ಡ್ರಿ ಕಲಿತ್ಬಿಡೋಣ ಅಥವಾ ಕಲಿಯೋದಕ್ಕಿಂತ ಮುಂಚೆನೇ ಎಂಬ್ರಾಯ್ಡ್ರಿ ಮಿಷನ್ ತಂದುಬಿಟ್ಟು ತುಂಬಾ ಅದರಲ್ಲಿ ಅಂದರೆ ಏನು ಅರ್ಥ ಆಗಿರಲ್ಲ. ನಮಗೆ ಎಂಬ್ರಾಯ್ಡ್ರಿ ಮಿಷನ್ ಅಂದರೆ ಅದ್ರ ಬಗ್ಗೆ ನಮಗೆ ಸ್ವಲ್ಪನಾದರೂ ಗೊತ್ತಿರಬೇಕು. ಗೊತ್ತಿಲ್ಲದೇ ಮನೆಗೆ ತಂದಾಗ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ಮಿಸ್ ಮಾಡದೆ ನೋಡಿ. ಯಾಕಂದರೆ ನೀವು ಅದ್ರ ಬಗ್ಗೆ ಸ್ವಲ್ಪ ಪೂರ್ಣವಾಗಿ ತಿಳ್ಕೊಳ್ಳಿ. ಒಂದು 15 ದಿವಸ ಒಂದು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಪೂರ್ತಿಯಾಗಿ ಅದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟು ನೀವು ಮಿಷನ್ ತನ್ನಿ. ಇಲ್ಲ ಅಂದರೆ ನೋಡಿ ನಂತರ ಎರಡೆರಡು ಮಿಷನ್ನು ಒಂದು ಸಲ ನೀವು ಮಿಷನನ್ನು ತಂದು ಮನೇಲಿ ಇಟ್ರಿ ಅಥವಾ ಆ ಬಾಕ್ಸಿಂದ ಓಪನ್ ಮಾಡಿದ್ರಿ ಅಂದರೆ ಆ ಮಿಷನ್ನು ತುಂಬ ಕಡಿಮೆ ಬೆಲೆಗೆ ಹೋಗುತ್ತೆ. ಆವಾಗ ಆ ಬೆಲೆಗೆ ನಮಗೆ ಕೊಡೋದಕ್ಕೂ ಬೇಜಾರಾಗ್ತಾ ಇರುತ್ತೆ, ಮತ್ತು ತುಂಬಾ ಲಾಸ್ ಆಗುತ್ತೆ. ನಾನು ಮಾಡಿರೋಂಥ ಈ ತಪ್ಪನ್ನು ನೀವು ಮಾಡಬೇಡಿ. ನಾನು ಈ ವಿಡಿಯೋ ನಿಮಗೆಲ್ಲ ತುಂಬಾ ತುಂಬ ಜನಕ್ಕೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ಬೇರೆಯವ್ರು ಎಂಬ್ರಾಯ್ಡ್ರಿ ಮಾಡೋದನ್ನ ನೋಡಿ ಇಂಟ್ರೆಸ್ಟ್ ಬಂದಿರುತ್ತೆ, ಕಲಿಬೋದು. ಯೂಟ್ಯೂಬ್ ವೀಡಿಯೋಸ್ ನೋಡಿ ನೀವು ಆರಾಮಾಗಿ ಎಂಬ್ರಾಯ್ಡ್ರಿನ ಕಲಿಬೋದು, ಅಷ್ಟು ಚುರುಕಿರೋರು ಇರ್ತಾರೆ. ನಾವು ಯೂಟ್ಯೂಬ್ ವೀಡಿಯೋಸ್ ನೋಡಿ ಯಾವ್ದ್ಯಾವ ಡಿಸೈನ್ ಎಲ್ಲ ಮಾಡ್ತೀವಲ್ವಾ, ಹಾಗೆ ಎಂಬ್ರಾಯ್ಡ್ರಿನೂ ಕಲಿಬೋದು. ಅದೇನು ದೊಡ್ಡ ಅಂತಹ ವಿದ್ಯೆ ಏನಲ್ಲ, ಕಲಿಬೋದು. ತುಂಬಾ ಶಾರ್ಪ್ ಇರೋರಿಗೆ ಬರುತ್ತೆ, ತುಂಬಾ ಅಂತಲ್ಲ ಇಂಟ್ರೆಸ್ಟ್ ಇದ್ದವರಿಗೆ ಬಂದೇ ಬರುತ್ತೆ. ಆದರೆ ನೀವು ಮಿಷನ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ತನ್ನಿ. ಯಾಕಂದರೆ ನಾನು ತುಂಬಾ ಆ ಮಿಷನಿಂದ ಅಷ್ಟೇ ಕಷ್ಟಪಟ್ಟಿಲ್ಲ, ಈ ಮಿಷನ್ ಬಂದಮೇಲೂ ತುಂಬಾ ಬೇಜಾರಾಗಿದೆ, ಹತ್ತಿದ್ದೀನಿ, ಅಯ್ಯೋ ಆಗ್ತಾ ಇಲ್ವಲ್ಲ ಅಂತೇಳಿ. ಆದರೆ ಇವಾಗ ಚೆನ್ನಾಗಿ ಬರ್ತಾಯಿದೆ, ಸರಿ ಮಾಡಿಕೊಟ್ರು. ಆದರೆ ಅವ್ರು ಅದೆಲ್ಲ ಸೆಟ್ ಮಾಡಿ ನಮಗೆ ಕೊಟ್ಟಿಲ್ಲ. ಮತ್ತೊಂದು ತಪ್ಪು ನಾನು ಏನು ಮಾಡಿದೆ ಅಂದರೆ ಮಿಷನಿಗೆ ಆನ್ಲೈನ್ ಪೇಮೆಂಟ್ ಮಾಡಿ ತರಿಸಿದ್ದು. ಆನ್ಲೈನ್ ಪೇಮೆಂಟ್ ಮಾಡಿ ತರಿಸ್ದೆ ಅಲ್ವಾ, ಅದೇ ದೊಡ್ಡ ತಪ್ಪಾಗಿರೋದು. ನಾವೇ ಶಾಪಿಗೆ ಹೋಗಿ ಎಲ್ಲ ಫಿಟ್ಟಿಂಗ್ ಮಾಡಿಕೊಂಡು ಮಿಷನನ್ನು ನಾವು ಹೊಲಿದು ನೋಡಿ ತಂದಿದ್ರೆ ಇತ್ತಲ್ವಾ, ನಿಜವಾಗ್ಲೂ ನಮಗೆ ಕರೆಕ್ಟಾಗಿ ಬಂದಿರೋದು ಮಿಷನ್ ನೋಡಿ. ಇದು ಆ ದೊಡ್ಡ ಮೋಟ್ರು, ಆ ಮಿಷನಿಂದು ಇದು ಈ ರೀತಿ ಮೋಟ್ರು ಬರುತ್ತೆ, ಸೌಂಡ್ಲೆಸ್ ಮೋಟ್ರು ಅಂತ. ಈಗೆಲ್ಲ ಇದೇ ರೀತಿ ಬರುತ್ತೆ, ಮೊದಲು ಆ ರೀತಿ ಬರ್ತಾಯಿತ್ತು ಮಿಷನಿಗೆ. ಆದರೆ ಕಂಪ್ನಿ ರಾಲ್ಸನ್ ಚೆನ್ನಾಗಿ ಬರುತ್ತೆ ಅಂತಾರೆ. ನಾವು ಇದೇ ರೀತಿ ರಾಲ್ಸನ್ ಮಿಷನ್ನೇ ಬೇಕು, ಹಾಗೆ ರಾಲ್ಸನ್ ಇದು ಮೋಟ್ರೇ ಬೇಕು ಅಂದರೆ, ಆದರೆ ಮೋಟ್ರು ರಾಲ್ಸನ್ ಎಲ್ಲ ಅಂತ ಬೇರೆ ಯಾವುದೋ ಕೊಟ್ಟರು. ರಾಲ್ಸನ್ ಚೆನ್ನಾಗಿ ಬರುತ್ತೆ ಅಂತ ನಮ್ಮೂರು ಎಂಬ್ರಾಯ್ಡ್ರಿ ಅವರೆಲ್ಲೂ ಹೇಳ್ತಾರೆ. ಆದರೆ ರೇಣು ಮಿಷನ್ನಲ್ಲೂ ನನಗೇನು ಸ್ಟಿಚ್ಚಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗೇ ಬಂತು. ಇಲ್ಲಿದೆ ನೋಡಿ ರೇಣು ಮಿಷನ್ನು. ಆದರೆ ಇದು ಸೌಂಡ್ಲೆಸ್ ಮೋಟ್ರ್ ಹಾಕ್ಕೊಂಡಿದ್ರೆ ಈ ಮಿಷನ್ನು ಸಹಿತ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಒಂದು ಹೇಳ್ತೀನಿ, ಯಾರಿಗೆಲ್ಲ ನೀವು ಎಂಬ್ರಾಯ್ಡ್ರಿ ಕಲಿತಿದ್ದೀರಾ ಅಂದರೆ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಕಲಿತಿದ್ದೀರಾ, ಸ್ವಲ್ಪ ದಿವಸ ಮಿಷನ್ ಬಗ್ಗೆ ಎಲ್ಲ ಪೂರ್ತಿ ತಿಳ್ಕೊಂಡು ನೀವು ಮಿಷನನ್ನು ತಗೊಳ್ಳಿ. ಮತ್ತು ಆನ್ಲೈನ್ ಪೇಮೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಅಂಗಡಿಗೆ ಹೋಗಿ ನೀವು ದುಡ್ಡನ್ನು ಕೊಟ್ಟು ಅಷ್ಟು ಮಿಷನನ್ನು ಚೆಕ್ ಮಾಡಿ ಕ್ಲೀನಾಗಿ ಬಿಡ್ತು ಬರ್ತೀವಿ. ನಮಗೆ ಕ್ಲಾಸಿಗೆ ಹೋಗ್ತಾನೆ ಡಿಸೈನ್ಗಳ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಹೋಗೋದು. ಅದೇ ನಾವು ಕ್ಲಾಸಿಗೆ ಒಂದು ದಿವಸ ಹೋಗಿದ್ವಿ, ಮಿಷನ್ ತಗೊಳಕ್ಕೆ ಹೋದ್ವಿ ಅಂದರೆ ಅಂಗಡಿಯವರು ನಮಗೆ ಏನೇ ಮೋಸ ಮಾಡಿದ್ರು ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ದಿವಸ ಮಿಷನ್ ಬಗ್ಗೆ ನೀವೆಲ್ಲ ಮಾಹಿತಿನೂ ತಿಳ್ಕೊಂಡು ವಿಚಾರಿಸ್ಕೊಂಡು ನೀವು ಮಿಷನನ್ನು ತನ್ನಿ. ನೋಡಿ ನಾನು ಮಾಡಿರೋಂತಹ ಈ ತಪ್ಪನ್ನು ಮಾಡಬೇಡಿ. ಯಾಕಂದರೆ ಎರಡೆರಡು ಮಿಷನ್ ನೋಡಿ ಕೊಡೋಕ್ಕೆ ಹೋದ್ರೂ ತುಂಬ ಕಡಿಮೆ ಬೆಲೆಯಲ್ಲಿ ಹೋಗುತ್ತೆ. ಹಾಗೆ ರೇನು ಟೇಬಲೆಲ್ಲ ತುಂಬ ದೊಡ್ಡದು ಚೆನ್ನಾಗಿ ಬರುತ್ತೆ, ರಾಲ್ಸನ್ನಿಂದ ಅಷ್ಟೊಂದು ಟೇಬಲ್ ದೊಡ್ಡದು ಬರಲ್ಲ. ಆದರೆ ನಂಗೆ ಒಂದು ಹಠ, ನಾನು ಎಂಬ್ರಾಯ್ಡ್ರಿ ಕಲೀಲೇಬೇಕು ಅಂತೇಳಿ ಕಲ್ತ್ಬಿಟ್ಟು ನಿಮಗೆಲ್ಲ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅನ್ನೋದು ನನಗೊಂದು ನಂಬಿಕೆ ಇದೆ. ಆದರೆ ನಾವೆಷ್ಟೇ ಬುದ್ಧಿವಂತರಾದರೂ ಈ ರೀತಿ ಒಂದೊಂದು ಸಲ ಮೋಸ ಆಗಿಬಿಡ್ತೀವಿ. ಆದರೆ ಯಾರೂ ಸಹ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅಂಗಡಿಗೆ ಹೋಗಿ ನೀವು ಮಿಷನೆಲ್ಲ ಫಿಟ್ಟಿಂಗ್ ಮಾಡಿ ಚೆಕ್ ಮಾಡಿ ಒಂದೆರಡು ಸತಿ ಸ್ಟಿಚ್ ಮಾಡಿ ನೋಡಿ ತನ್ನಿ ಅಂತ ಹೇಳ್ತೀನಿ. ನಾನು ನಿಜವಾಗ್ಲೂ ತುಂಬ ನಂಬಿಡ್ತೀನಿ, ಯಾರನ್ನಾದರೂ ತುಂಬಾ ನಂಬಿಡ್ತೀನಿ. ಒಂದ್ಸಲ ಅವ್ರು ಕರೆಕ್ಟಾಗಿ ಕೊಡ್ತಾರೆ ಅವ್ರೇನೋ. ಆದರೆ ಇಲ್ಲಿ ಅಂಗಡಿಯವ್ರದ್ದು ಏನು ತಪ್ಪಿಲ್ಲ, ಅಂಗಡಿಯವ್ರದ್ದು ಪಾಪ ನಮಗೆ ಚೆನ್ನಾಗೇ
ಅವರು ನಮಗೆ ರೆಸ್ಪಾನ್ಸ್ ಮಾಡಿ ಸರಿ ಮಾಡಿ ಕೊಟ್ಟಿದ್ದಾರೆ. ಪಾಪ ಎರಡೆರಡು ಸತಿ ನಾನು ಕಳಿಸಿದ್ರು, ನನಗೆ ಸರಿ ಮಾಡಿ ಕೊಟ್ಟಿದ್ದಾರೆ. ಆದರೆ ಮಿಷನ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಇರೋದು ನನ್ನ ತಪ್ಪು. ಮಿಷನ್ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಮಿಷನನ್ನು ತಗೊಂಡ್ರೆ ಇದೆಯಲ್ವಾ, ನಮಗೆ ಯಾವ ಮಿಷನ್ ಆದರೂ ನಾವು ಸ್ಟಿಚ್ ಮಾಡ್ಬೋದು. ಮಿಷನ್ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮಿಷನ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ತಗೊಳ್ಳಿ. ಇದೇ ರೀತಿ ಸೌಂಡ್ಲೆಸ್ ಮೋಟ್ರ್ ಇರೋದು, ಹಾಗೆ ರಾಲ್ಸನ್ ಮಿಷನನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಎರಡೂ ಚೆನ್ನಾಗಿ ಬಂದಿದೆ, ನನಗೇನು ಈ ಡಿಫ್ರೆನ್ಸ್ ಅನಿಸಿಲ್ಲ. ಮೋಟ್ರು ಸೌಂಡ್ ಅಷ್ಟೇ. ಇದು ನಾನು ಜಿಗ್ಜಾಗ್ ಮಾಡ್ತೀನಿ ಈ ಮಿಷನಲ್ಲಿ ಎಂಬ್ರಾಯ್ಡ್ರಿ ಮಾಡ್ತೀನಿ. ಎಂಬ್ರಾಯ್ಡ್ರಿನ ನಾನು ಕಲ್ತ್ಬಿಟ್ಟು ನಿಮಗೆಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತೀನಿ, ಹೇಗೆ ಬಂದಿದೆ ಎಂಬ್ರಾಯ್ಡ್ರಿ ಡಿಸೈನು ಅಂತ ಹೇಳಿ. ಹಾಗೆ ಇವತ್ತು ನಾನು ಎಂಬ್ರಾಯ್ಡ್ರಿ ಡಿಸೈನ್ ಏನು ಮಾಡೋದು ತೋರಿಸ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಎಂಬ್ರಾಯ್ಡ್ರಿ ಡಿಸೈನನ್ನು ನಿಮಗೆ ಬೇಸಿಕ್ ನಾನು ಕಲ್ತಿರೋದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿ ನಿಮಗೆಲ್ಲ ಏನಾದರೂ ಮಿಷನ್ ತಗೊಳ್ಬೇಕು ಅಂತ ಇದ್ದರೆ ನಾನು ಹೇಳಿರೋ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಇನ್ನೊಂದು ಲಾಸ್ಟ್ನೇದು ಏನು ಅಂತಂದರೆ, ಎಂಬ್ರಾಯ್ಡ್ರಿ ಮಿಷನಿಗೆ ನೀವು ಪ್ರತಿದಿನ ಆಯಿಲ್ ಮಾಡಬೇಕು. ಯಾಕಂದರೆ ಎಂಬ್ರಾಯ್ಡ್ರಿ ಮಿಷನಿಗೆ ಮಾತ್ರ ತುಂಬಾ ಆಯಿಲ್ ಬೇಕಾಗತ್ತೆ. ನೋಡಿ ಇಲ್ಲೆಲ್ಲ ಹೋಲಿದೆಯಲ್ಲ, ಇಲ್ಲೆಲ್ಲದಕ್ಕೂ ಆಯಿಲ್ ಬಿಡಬೇಕು. ಆಯಿಲ್ ಬಿಟ್ಟರೆ ಮಾತ್ರ ಎಂಬ್ರಾಯ್ಡ್ರಿ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ನನಗೂ ಇದು ಒಂದು ದೊಡ್ಡ ಆಸೆ, ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಹೇಳಿಬಿಟ್ಟು ಕಲಿತಾ ಇದ್ದೀನಿ. ಇಷ್ಟು ಬ್ಯುಸಿಯಲ್ಲೂ ನಾನು ಪ್ರತಿದಿನ ಎಂಬ್ರಾಯ್ಡ್ರಿ ಕಲಿಯೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವಾಗ ಈ ಸ್ಟೋರಿ ಹೇಳ್ತೀನಿ ಏನಾಯಿತು, ನಾನು ಯಾಕೆ 2 ಮಿಷನ್ ತೊಗೊಂಡೆ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದಾಗ ಒಬ್ಬರು ಕೇಳಿದರು, ಅವ್ರ ಹೆಸರು ನಾನು ನೋಡಿಲ್ಲ. ಅಕ್ಕ, ನೀವು ಎಂಬ್ರಾಯ್ಡ್ರಿ ಮಿಷನನ್ನು ಜಿಗ್ಜಾಗ್ ಮಿಷನಾಗಿ ಮಾಡ್ಕೊಂಡಿದ್ದೀರಾ, ಯಾಕೆ ಎಂಬ್ರಾಯ್ಡ್ರಿ ಮಾಡ್ತಾ ಇಲ್ವಾ ಅಂತೇಳಿ ತುಂಬಾ ಒಂಥರ ಬೇಜಾರಾಗಿ ಮನೆಯವ್ರ ಹತ್ರ ಬೈಸ್ಕೊಂಡು ಕೊನೆಗೆ ನಾನು ಜಿಗ್ಜಾಗ್ ಮಿಷನ್ ಆದರೂ ಮಾಡಿ ಜಿಗ್ಜಾಗು ಫಾಲ್ ಆದರೂ ಮಾಡೋಣ ಇದಕ್ಕೆ ಅಂತ ಹೇಳ್ಬಿಟ್ಟು ಈ ಮಿಷನಿಗೆ ನಾನು ಈ ಥರ ಮಾಡಿಕೊಂಡೆ. ಈ ಮಿಷನಲ್ಲಿ ಏನು ಅಂತ ಅಂದರೆ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಇದು ಫಸ್ಟ್ ಟೈಮ್ ತೊಗೊಂಡಿರೋದು ರೇನು ಮಿಷನ್ನು, ಆದರೆ ಮೋಟಾರ್ ಮಾತ್ರ ರಾಲ್ಸನ್ನು. ಇದು ಏನು ಅಂತಂದರೆ, ನಾವು ಸ್ಟಾರ್ಟ್ ಮಾಡಿದಾಗ ತುಂಬಾ ಸೌಂಡ್ ಇರುತ್ತೆ. ಮಿಷನ್ ಏನೋ ಚೆನ್ನಾಗೇ ಬರುತ್ತೆ, ಎಂಬ್ರಾಯ್ಡ್ರಿ ನಾನು ಕಲಿತಾ ಇದ್ದೆ, ಆದರೆ ತುಂಬಾ ಸೌಂಡು. ಅಂದರೆ ಆ ಮಿಷನಲ್ಲಿ ಏನು ವ್ಯತ್ಯಾಸ, ಈ ಮಿಷನಲ್ಲಿ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ನಾವು ನೋಡಿ, ಸ್ವಿಚ್ಚು ಈ ರೀತಿ ಆನ್ ಮಾಡಿದಾಗ, ಇದು ಸ್ವಿಚ್ ಆನ್ ಮಾಡ್ತೀವಲ್ವ, ಈ ರೀತಿ ಆನ್ ಮಾಡಿದಾಗ ನಾವು ಸ್ಟಿಚ್ಚು ಮಾಡಲಿ ಬಿಡಲಿ, ಎಂಬ್ರಾಯ್ಡ್ರಿ ಮಾಡ್ತಾ ಇರಲಿ ಬಿಡ್ತಾ ಇರಲಿ, ಅದು ಸೌಂಡ್ ವಿಪರೀತ ಸೌಂಡ್ ಬರೋದು. ಹಾಗೆ ಮೋಟರ್ ನೋಡಿ ಇಷ್ಟು ದೊಡ್ಡದಿದೆಯಲ್ವಾ, ಬಿಸಿ ಗಾಳಿ ಬರೋದು ನನಗೆ. ಅಂದರೆ ಎಂಬ್ರಾಯ್ಡ್ರಿ ಮಾಡ್ತಾ ಫುಲ್ ಅದು ತುಂಬಾ ಅಲ್ಲ, ಹೆವಿನೂ ಅಲ್ಲ, ಸ್ವಲ್ಪ ಅಂದರೆ ತುಂಬಾ ಬಿಸಿ ಗಾಳಿ ಬರೋದು, ಸಿಕ್ಕಾಬಟ್ಟೆ ಬಿಸಿ ಗಾಳಿ ಬರೋದು. ಒಂಥರ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ರೇನು ಕಂಪ್ನಿದು. ಅಂದರೆ ಮೋಟರು ತುಂಬಾ ಸೌಂಡು, ಆ ಸೌಂಡಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಅಷ್ಟು ಸೌಂಡ್ ಬರೋದು. ಈಗ ಜಿಗ್ಜಾಗಿಗಾದರೆ ತುಂಬ ಹೊತ್ತೇನು ನಾವು ಆನ್ ಮಾಡಿರಲ್ವಲ್ಲ, ಹಾಗಾಗಿ ಜಿಗ್ಜಾಗ್ ಮಾಡ್ಕೊಂಡಿದ್ದೆ. ಅಂದರೆ ಈ ಮಿಷನನ್ನು ಕೊಡೋದಕ್ಕೆ ಅಂಥೇಳಿ ಸೇಲಿಗೆ ಅಂಥೇಳಿ ಇಟ್ಟೆ, ಆದರೆ ಅಲ್ಲೂ ಸಹಿತ ನನಗೆ ತುಂಬ ಬೇಜಾರಾಯಿತು. ಅಂದರೆ ನಾನು ಸೌಂಡ್ಲೆಸ್ ಮೋಟ್ರನ್ನ ತೊಗೊಬೇಕು ಅಂತ ಹೇಳಿ, ನಂಗೆ ಅದರಲ್ಲೂ ಅಷ್ಟು ಇದಿರಲಿಲ್ಲ. ಅಂದರೆ ನಂಗೆ ಸೌಂಡ್ಲೆಸ್ ಮೋಟ್ರು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸುಮ್ಮನೆ ನಾವು ಮೇನ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಇಲ್ಲಿ ನಾವು ಸ್ಟಿಚ್ ಮಾಡಲಿ ಬಿಡಲಿ ವಿಪರೀತ ಸೌಂಡ್ ಬರೋದು. ಮತ್ತು ನನ್ನ ಬಾಡಿನೇ ಒಂಥರ ಬಿಸಿ ಆದಂಗೆ ಆಗೋದು. ತುಂಬಾ ಎಂಬ್ರಾಯ್ಡ್ರಿ ನಂಗೆ ವರ್ಕ್ ಹಾಕೋಕ್ಕೆ ಆಗ್ತಿರ್ಲಿಲ್ಲ, ಕಲಿಯೋಕ್ಕೂ ಆಗ್ತಿರ್ಲಿಲ್ಲ. ಆವಾಗ ನಾನು ಏನು ಮಾಡಿದೆ, ಸೇಲಿಗಂತ ಇಟ್ಟರೆ ಅಲ್ಲೂ ಸಮಸ್ಯೆ. ಅಂದರೆ ಒಬ್ಬಳು ಬಂದಳು, ನೋಡಿದ್ಲು, ಅಯ್ಯೋ ಮಿಷನ್ ಬೇಕು, ನಾವೇ ತೊಗೊತೀವಿ, ನಿಮ್ಮನ್ನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀವಿ, ಹಾಗೆ ಹಿಂಗೆ ಅಂತ ತುಂಬಾ ಮಾತಾಡಿದ್ಲು, ತುಂಬಾ ಹೊಗಳಿದ್ಲು. ಅಂದರೆ ಅವಳು ಹೊಗಲಿಕ್ಕೆ ಏನು ಅಂದರೆ, ಮಿಷನನ್ನು ಹಾಗೆ ಅವಳು ಮನೆಗೆ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಮೇಡಮ್ ಈಗ ನನಗೆ 10,000 ಕೊಡಿ ಮಿಷನು ಅಂದ್ಲು. 10,000 ಕೇಳಿದ್ಲು ಮಿಷನನ್ನು. ನಾನು 10,000 ಕೊಡಲ್ಲ ಅಂದೆ. ಆಯಿತು, 14,000 ತೊಗೊಂಡೋಗ್ತೀನಿ ಕೊಡಿ ಅಂತ ಹೇಳಿದ್ರು. ನೋಡಿ, ಇಷ್ಟು ಒಳ್ಳೆ ಮೋಟ್ರು ನಾನು ತೋರಿಸ್ದೆ. ಈ ಮೋಟ್ರು ಎಷ್ಟು ವರ್ಷ ಆದರೂ ಏನೂ ಹಾಳಾಗಲ್ಲ, ಸೌಂಡ್ ಅನ್ನೋದೊಂದು ಬಿಟ್ಟರೆ ಮೋಟ್ರು ಹಾಳಾಗಲ್ಲ, ಮಿಷನು ಚೆನ್ನಾಗಿ ಬರುತ್ತೆ. ಹಾಗೆ ಅವಳು ಏನು ಮಾಡಿದ್ಲು, ನಾನು ಮಿಷನ್ ಒಯ್ತೀನಿ ಇವಾಗ 2-3 ದಿವಸದಲ್ಲಿ ದುಡ್ಡು ನಿಮಗೆ ಕೊಡ್ತೀನಿ ಅಂದು. ನಾನು ಅದಕ್ಕೆ ಹೇಳಿದೆ, ಇಲ್ಲಮ್ಮ ಹಾಗೆಲ್ಲ ಕೊಡೋದಕ್ಕಾಗಲ್ಲ, ನಾನು ಬೇರೆ ಮಿಷನ್ ತರಬೇಕು, ನೀವೀಗ ತೊಗೊಂಡು ಹೋದರೆ ನನಗೆ ಅಮೌಂಟ್ ಕೊಟ್ಟು ತೊಗೊಂಡು ಹೋದರೆ ನಾನು ಏನಾದರೂ ಬೇರೆ ಮಿಷನ್ ತರ್ಬೋದು. ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಬರ್ತಾಯಿತ್ತು. ಅವಳು ಅದಕ್ಕೆ ಹಾಂ ಅಂತ ಹೋದವಳು, ಮತ್ತೆ ಬರಲಿಲ್ಲ. ತುಂಬಾ ಹಾಗೆ ಕೊಡೋದಕ್ಕೆ ನನಗೆ ಫೋರ್ಸ್ ಮಾಡಿದ್ಲು. ನಾನು ಹಾಗೆ ಕೊಡೋದಕ್ಕೆ ಒಪ್ಪಲೇ ಇಲ್ಲ, ನನಗೆ ಬೇರೆ ಮಿಷನ್ ಇದು ಕೊಟ್ಟರೆ ಜಿಗ್ಜಾಗ್ ಮಿಷನ್ ತರಬೇಕು ಅಂತ ನನ್ನ ಐಡಿಯಾ ಇತ್ತು. ಅಂದರೆ ನಾನು ಎಂಬ್ರಾಯ್ಡ್ರಿ ಮಿಷನ್ ತರಬೇಕು ಅನ್ನೋ ಐಡಿಯಾದಲ್ಲಿ ಇರಲಿಲ್ಲ, ಜಿಗ್ಜಾಗ್ ಮಿಷನ್ ತರಬೇಕು ಅನ್ನೋ ಐಡಿಯಾದಲ್ಲಿ ನಾನಿದ್ದೆ. ಹಾಗಾಗಿ
ಅವಳು ಕೇಳಿದ ತಕ್ಷಣ ನಾನು ಕೊಟ್ಟಿಲ್ಲ, ಪುಣ್ಯ. ಆಮೇಲೆ ಅವಳಿಗೆ ಏನಾದರೂ ಕೊಟ್ಟಿದ್ರೆ ಅವಳು ಬ್ಲೌಸ್ ಹೊಲಿಸಿದ್ರೆ ದುಡ್ಡು ಒಂದು ಕೊಡೋದಿತ್ತು, ಅದನ್ನು ಸಹಿತ ಕೊಡದೆ ಮೋಸ ಮಾಡೋದು. ಈ ಮಿಷನ್ ಏನಾದರೂ ಕೊಟ್ಟಿದ್ರೆ ನಂಗೆ ದುಡ್ಡು ಸಿಗ್ತಿರ್ಲಿಲ್ಲ, ಮಿಷನ್ನು ಸಿಗ್ತಿರ್ಲಿಲ್ಲ. ಅಂದರೆ ಈ ಮಿಷನ್ನು ಕೊಡೋಕ್ಕೆ ಹೋದಾಗೆಲ್ಲ 2-3 ಜನ ಬಂದು ನೋಡಿದಾಗೆಲ್ಲ 16,000ಕ್ಕೆ ತಂದಿರೋ ಮಿಷನನ್ನು ಬರೀ 10,000 ಕೇಳ್ತಾಯಿದ್ರು. ನನಗೆ ತುಂಬಾ ಬೇಜಾರಾಗ್ತಿತ್ತು. ಅಯ್ಯೋ ನಾನು ಅಷ್ಟೊಂದು ದುಡ್ಡು ಕೊಟ್ಟು ತಂದು, ಅಂದರೆ ಗಾಡಿಯಲ್ಲಿ ತರೋ ಅಷ್ಟೊತ್ತಿಗೆ 17,000 ರೇಂಜೇ ಆಗಿದೆ. ಇಷ್ಟು ದುಡ್ಡು ಕೊಟ್ಟು ತಂದು ನಾನು ಮಿಷನನ್ನು 10,000 ಕೊಡಬೇಕಾ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಆಗ ಏನು ಮಾಡಿದೆ, ಬೇಡ ನಾನು ಯಾರಿಗೂ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಜಿಗ್ಜಾಗಿಗೆ ಈ ಪ್ಲೇಟನ್ನು ಈ ರೀತಿ ಹಾಕ್ಕೊಂಡೆ ಜಿಗ್ಜಾಗ್ ಮಾಡೋದಕ್ಕೆ. ಇದನ್ನು ಹಾಕ್ಸ್ಬಿಟ್ಟು ನಾನು ಜಿಗ್ಜಾಗ್ ಮಾಡೋದಕ್ಕೆ ಶುರು ಮಾಡಿದೆ. ಅಂದರೆ ಜಿಗ್ಜಾಗಿಗೆ ನಮಗೆ ಸೀರೆಗಳು ಡೈಲಿ ಇರುತ್ತಲ್ವ, ಯಾಕೆ ಸುಮ್ಮನೆ ನಾವು ಬೇರೆಯವ್ರಿಗೆ ಕೊಟ್ಟು ಸುಮ್ಮನೆ ಲಾಸ್ ಮಾಡೋದಕ್ಕೆ ಜಿಗ್ಜಾಗ್ ಮಿಷನ್ ಹೊಸದು ತರಲೇಬೇಕು ಅಂತೇಳ್ಬಿಟ್ಟು ನಾನು ಈ ರೀತಿ ಜಿಗ್ಜಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಜಿಗ್ಜಾಗ್ ಅಂದರೆ ಈ ಮಿಷನಿಂದ ಏನಂದರೆ ಸ್ಟಾರ್ಟ್ ಆದಾಗ ತುಂಬಾ ಗೊರ್ರೋ ಅಂತ ಸೌಂಡು. ಆ ಸೌಂಡ್ ಜಾಸ್ತಿ ತುಂಬ ಟೈಮ್ ನಾವು ಈ ಮಿಷನ್ ಮೇಲೆ ಕೂತ್ಕೊಂಡ್ರೆ ಈ ಸೆಕೆಗಾಲದಲ್ಲಂತೂ ನಮಗೆ ಏನು ಕೆಲಸನೂ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡಿದೆ, ಜಿಗ್ಜಾಗ್ ಮಾಡೋದಕ್ಕೆ ಇಟ್ಕೊಂಡೆ. ನನಗೆ ಕೊಡೋದಕ್ಕೆ 10,000 ಕೊಡೋದಕ್ಕೆ ಮನಸ್ಸೇ ಆಗಿಲ್ಲ. ಹಾಗಾಗಿ ನೀವು ಯಾರೇ ಆಯಿತು ಮಿಷನನ್ನು ತಗೋಬೇಕಾದ್ರೆ ತುಂಬ ಕಡೆ ವಿಚಾರಿಸಿ, ತುಂಬ ಜನನ ಹತ್ರ ವಿಚಾರಿಸ್ಬಿಟ್ಟು ತೊಗೊಳ್ಳಿ. ನಾನೇನು ಮಾಡಿದೆ ಅಂದರೆ ಈ ಮಿಷನ್ ತಗೊಳ್ಳೋದಕ್ಕೆ ಕಾರಣ ಏನು ಅಂದರೆ, ನಾನು ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡೆ. ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಸೇರಿಕೊಂಡು 1 ವಾರ ಆದಮೇಲೆ ಮಿಷನನ್ನು ತಗೊಳ್ಳೋಕ್ಕೆ ಅಂತ ಹೊರಟೆ. ಅಲ್ಲೂ ಯೋಚನೆ ಮಾಡಿದ್ದೆ. ನಾನು 1 ವಾರ ಆದಮೇಲೆ ತಗೊಳ್ಳೋದಕ್ಕೆ ಹೊರಟಾಗ ನಾನು ಆನ್ಲೈನ್ ಕ್ಲಾಸ್ ಮೇಡಮ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಮೇಡಮ್ ನೋಡಿ ಈ ಕಂಪ್ನಿದು ಈ ಮಿಷನ್ನು ಮೋಟ್ರು ಎಲ್ಲ ತೋರಿಸ್ದೆ. ಅವರು ಆಯಿತು ಇದೇ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳೇ ಬಿಟ್ಟರು. ನಾನು ಅವ್ರು ಹೇಳ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಹ್ಞೂ ಅಂತ ತಗೊಂಡೆ. ಆಮೇಲೆ ಗೊತ್ತಾಯಿತು ಇಲ್ಲಿ ನಮ್ಮೂರಲ್ಲೇ ಎಂಬ್ರಾಯ್ಡ್ರಿ ಮಾಡೋರು ಬಂದರು. ರೇಣು ಕಂಪ್ನಿ ಚೆನ್ನಾಗಿ ಬರುತ್ತೆ, ಆದರೆ ಹಾಳಾದರೆ ಸ್ವಲ್ಪ ರಿಪೇರಿ ಇಲ್ಲೆಲ್ಲೂ ಸಾಧ್ಯ ಇಲ್ಲ, ಬೆಂಗಳೂರೇ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ನನಗೆ ಒಂಥರ ಬೇಜಾರಾಯಿತು. ನೋಡಿರಿ ಮೋಟ್ರೆಲ್ಲ ತುಂಬ ಚೆನ್ನಾಗಿದೆ, ಇದ್ರ ಮೋಟ್ರೆಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ನನಗೆ ಅದು ಬೇಜಾರಾಯಿತು. ಇರಲಿ ಪರವಾಗಿಲ್ಲ ಅಂತ ನಾನು ಈ ಜಿಗ್ಜಾಗ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಲಾಸ್ಟ್ ಎಂಡಲ್ಲಿ. ನೀವು ಯಾರೇ ಆದರೂ ಅಷ್ಟೇ, ಈಗ ಯೂಟ್ಯೂಬಲ್ಲಿ ಎಂಬ್ರಾಯ್ಡ್ರಿ ನೋಡ್ತೀರಾ, ನಾವು ಟೈಲರ್ ಇದ್ದೀವಿ, ಟೈಲರ್ ಕೆಲಸನೇ ಮಾಡ್ತಾ ಇರ್ತೀರಾ, ಈ ರೀತಿ ಮಿಷನ್ ತರೋಣ, ನಾವು ಮನೆಯಲ್ಲಿ ಎಂಬ್ರಾಯ್ಡ್ರಿನ ಕಲಿಯೋಣ ಅಂತ ಹೇಳಿ ಆಸೆ ಆಗುತ್ತೆ. ಈ ರೀತಿ ಆಸೆ ಆಗಿದ್ದು ನನಗೂ ಆಗಿದೆ. ನಾನು ಈಗ ಹಾಗಾಗೇ ಈ ಮಿಷನನ್ನು ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡು ತಗೊಂಡೆ. ಆಮೇಲೆ ಏನು ಮಾಡ್ತೀವಿ ನಾವು, ಹಿಂದೆ ಮುಂದೆ ಯೋಚನೆ ಮಾಡಿದೆ, ಈ ರೀತಿ ದುಡ್ಡನ್ನು ಹಾಕ್ಬಿಡ್ತೀವಿ. ಆಗ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಈ ರೀತಿ ತುಂಬ ಸೌಂಡ್ ಬಂದರೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್. ಅದರಲ್ಲೂ ನಮ್ಮ ಲೇಡೀಸಿಗೆ ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗೆ ನಿಜವಾಗೂ ಆಗಲ್ಲ. ಈ ರೀತಿ ನನಗೂ ಯೂಟ್ಯೂಬ್ ನೋಡಿ ಎಲ್ಲರೂ ಎಂಬ್ರಾಯ್ಡ್ರಿ ಮಾಡೋದು ನೋಡಿಬಿಟ್ಟು ನಾನು ಎಂಬ್ರಾಯ್ಡ್ರಿ ಡಿಸೈನ್ ಮಾಡಬೇಕು ಅಂದೆ ತೊಗೊಬಂದುಬಿಟ್ಟೆ. ಆನ್ಲೈನ್ ಕ್ಲಾಸನ್ನು ನಾನು ಸರಿಯಾಗಿ ಕೇಳೋಕ್ಕಾಗಲಿಲ್ಲ, ಟೈಮು ಇರ್ತಿರ್ಲಿಲ್ಲ. ಆಮೇಲೆ ನೋಡಿದ್ರೆ ಈ ರೀತಿ ಆಯ್ತು. ಅಂದರೆ ನನಗೆ ಇಂಟ್ರೆಸ್ಟ್ ಬಂದಾಗೆಲ್ಲ ಮಿಷನ್ ಮೇಲೆ ಕುತ್ಕೊಂಡಾಗೆಲ್ಲನೂ ಈ ಮಿಷನಿನ ಸೌಂಡ್ ಇದೆ ಅಲ್ವಾ, ಅದು ನನಗೆ ತುಂಬಾ ಇರಿಟೇಟ್ ಮಾಡ್ತಿತ್ತು. ಹಾಗೆ ಬಿಸಿ ಆಗ್ತಿತ್ತು. ನನಗೆ ಬಿಸಿ ಗಾಳಿ ಬರುತ್ತಾ ಮೋಟ್ರಿಂದ, ತುಂಬ ಬಿಸಿ ಗಾಳಿ ಬರುತ್ತಲ್ವಾ, ಅದು ನಂಗೆ ಇರಿಟೇಟ್ ಆಗ್ತಿತ್ತು. ಇನ್ನು ಬೇಡ ಎಂಬ್ರಾಯ್ಡ್ರಿ ಸವಾಸನೆ ಬೇಡ ಅಂದ್ಬಿಟ್ಟು ನಾನು ಈ ಮಿಷನನ್ನು ಜಿಗ್ಜಾಗ್ ಮಾಡೋದಕ್ಕೆ ಇಟ್ಕೊಂಡು ತುಂಬ ಟೈಮ್ ಆದಮೇಲೆ ಮತ್ತು ನಾನು ಟೈಲರಿಂಗ್ ಕ್ಲಾಸ್ ನಿಲ್ಲಿಸಿದೆ. ಮತ್ತು ನನಗೆ ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋ ಹುಚ್ಚು ತುಂಬಾ ಬಂತು. ಏನು ಮಾಡೋದು ಅಂತ ನೋಡಿದಾಗ ನನ್ನ ಸ್ಟೂಡೆಂಟೇ, ನನ್ನ ಹತ್ರ ಕಲ್ತಿರೋಂಥ ಸ್ಟೂಡೆಂಟೇ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ಬಿಟ್ಟು ಎಂಬ್ರಾಯ್ಡ್ರಿ ಕಲ್ತ್ಬಿಟ್ಟು ತುಂಬ ಚೆನ್ನಾಗಿ ಡಿಸೈನನ್ನು ಹಾಕ್ತಾಯಿದ್ಲು. ಆಗ ನನಗೆ ತುಂಬಾ ಇಂಟ್ರೆಸ್ಟ್ ಬಂತು. ಅಯ್ಯೋ ಇವಳೇ ಕಲ್ತಲ್ಲ, ನನಗೂ ಕಲಿಸು ಅಂತ. ಅದಕ್ಕೆ ಅವಳು ಕಲ್ಸೋಕ್ಕೆ ಅವಳಿಗೂ ಟೈಮ್ ಇಲ್ಲ. ನಾನು ಅವಳಿಗೆ ಟೈಲರಿಂಗ್ ಕಲಿಸಿರೋದ್ರಿಂದ, ಅಕ್ಕ ನೀವು ನನಗೊಂದು ಟೈಲರಿಂಗ್ ಕಲಿಸಿ, ನಾನು ಇವತ್ತೊಂದು ಅಂಗಡಿ ಮಾಡಿದ್ದೀನಿ, ನಿಮ್ಗೊಬ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹೇಳ್ಕೊಡ್ತಾ ಇದ್ದಾಳೆ. ಆಮೇಲೆ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅವಳು ನಮ್ಮ ಮನೆಗೆ ಬಂದಾಗ ನಾನು ನೋಡು ಈ ಮಿಷನ್, ನಾನು ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡಿದ್ದೀನಿ, ಇದನ್ನು ಮತ್ತೆ ನಾನು ಎಂಬ್ರಾಯ್ಡ್ರಿ ಪ್ಲೇಟನ್ನು ಚೇಂಜ್ ಮಾಡ್ಕೊತೀನಿ, ಇದರಲ್ಲೇ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂದೆ. ಹಾಗಾದರೆ ಅಕ್ಕ ಸ್ಟಾರ್ಟ್ ಮಾಡಿ ನೋಡ್ತೀನಿ ಅಂತ ಅಂದು ಸ್ಟಾರ್ಟ್ ಮಾಡಿದ್ರೆ ಸೌಂಡು. ಅವಳಂದ್ಲು, ಅಯ್ಯೋ ನಮ್ಮ ಮಿಷನ್ ಈ ರೀತಿ ಸೌಂಡ್ ಬರಲ್ಲ, ನಿಮ್ಮ ಮಿಷನ್ ಯಾಕೆ ಈ ರೀತಿ ಸೌಂಡ್ ಬರುತ್ತೆ, ಈ ಸೌಂಡಲ್ಲಿ ನಿಜವಾಗ್ಲೂ ಎಂಬ್ರಾಯ್ಡ್ರಿ ಮಾಡೋಕ್ಕಾಗೋದೇ ಇಲ್ಲ, ಯಾವ ರೀತಿ ಮಾಡೋದು ಅಂತ ಅಂದ್ಲ. ನನಗೆ ಅವಾಗ ತುಂಬಾ ಶಾಕ್ ಆಯಿತು. ನಾನು ಆಮೇಲೆ ಅಂಗಡಿಯವರಿಗೆ ಫೋನ್ ಮಾಡಿ ಕೇಳಿದೆ. ಅದು ಬರುತ್ತೆ, ಆ ಥರ ಸೌಂಡ್ಲೆಸ್ ಮೋಟ್ರು ಬರುತ್ತೆ, ಈ ಮಿಷನು ಆ ರೀತಿ ಸೌಂಡ್ ಆಗಲ್ಲ, ಸೌಂಡ್ಲೆಸ್ ಮೋಟ್ರು ಬರುತ್ತೆ ಅಂದರು. ನೋಡಿ ಈ ಮಿಷನ್ನಿನ ಮೋಟ್ರು ಇದು ಸೌಂಡ್ಲೆಸ್ ಮೋಟ್ರು. ಅಂದರೆ ಈಗೆಲ್ಲ ಎಂಬ್ರಾಯ್ಡ್ರಿ ಮಿಷನಿಗೆ ಇದೇ ರೀತಿ ಮೋಟ್ರನ್ನು ತಗೊಳ್ತಾ ಇದ್ದಾರೆ ಅಂದರು. ಅವಾಗ ಹೇಳಿದ್ರು ಅವರು ಅಂಗಡಿಯವ್ರ ಸಮೇತ ನಮಗೆ ಫಸ್ಟಲ್ಲಿ ಹೇಳಲೇ ಇಲ್ಲ. ನಾನು ಈಗ ನನಗೆ ಕಲಿಸ್ತಾ ಇದ್ದಾರಲ್ಲ ಅವರು ಮಿಷನಲ್ಲಿ ಈ ರೀತಿ ಎಲ್ಲ ವೀಡಿಯೋ ಮಾಡಿ ನಮಗೆ ಇದೇ ರೀತಿ ಮೋಟ್ರು ಬೇಕು ಅಂತ ನಾನು ಹೇಳಿದಾಗ ಅವರು
ತೆಗ್ಸಿ ಕೊಟ್ಟರು. ಆದರೆ ಮುಂಚೆನೇ ಅವ್ರು ಹೇಳಬೇಕು ತಾನೇ, ನಂಗೆ ಎರಡೆರಡು ಮಿಷನ್ ವೇಸ್ಟ್ ಆಯ್ತು. ಅದೇ ನಾನು ಟೈಲರ್ ಆಗಿದ್ದಕ್ಕಾಯಿತು. ಇಲ್ಲ ಬರೀ ಎಂಬ್ರಾಯ್ಡ್ರಿ ಮಾಡೋದೇ ಆಗಿದ್ರೆ ನಂಗೆ ನಿಜವಾಗ್ಲೂ ಮಿಷನ್ನು ವೇಸ್ಟ್ ಆಗ್ತಿತ್ತು. ಆಗ ನಾನು ಈ ಮಿಷನ್ನ ತರಿಸ್ಕೊಂಡೆ. ಪರವಾಗಿಲ್ಲ, 15,000 16,000 ಹೋದರೂ ಪರವಾಗಿಲ್ಲ ಅಂದ್ಬಿಟ್ಟು ಮಿಷನನ್ನು ತರಿಸ್ಕೊಂಡೆ. ಅಲ್ಲೂ ಸಮೇತ ನನಗೆ ಅದೇನೋ ಅಂತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲು ಮಟ್ಟ ನೀರು ಅಂತ, ಆ ರೀತಿ ಆಗ್ಬಿಡ್ತು. ಮಿಷನ್ ಬಂತು, ಆದರೆ ಮಿಷನನ್ನು ಸರಿಯಾಗಿ ಫಿಟ್ಟಿಂಗ್ ಮಾಡ್ದೇ ಕಳಿಸ್ಬಿಟ್ಟಿದ್ರು. ಮೋಟ್ರು ಕಳಿಸಿರಲಿಲ್ಲ. ಆ ಮಿಷನ್ ತಂದು 15 ದಿವಸ ಆದರೂ ನನಗೆ ಅದರಲ್ಲಿ ಏನು ಸಹ ವರ್ಕ್ ಮಾಡೋದಕ್ಕೆ ಆಗಿಲ್ಲ. ಅಂದರೆ ಬಿಡ್ತು ಬರ್ತಿರಲಿಲ್ಲ, ಸಣ್ಣ ಪುಟ್ಟ ಫಿಟ್ಟಿಂಗ್ಸ್ ಇತ್ತು. ಹಾಗೇನಾದರೂ ನೀವು ಎಂಬ್ರಾಯ್ಡ್ರಿ ಕಲಿತೀರಾ, ಮಿಷನ್ ತೊಗೊಳ್ತೀರಾ ಅಂದರೆ ರೇನು ಕಂಪ್ನಿನೂ ತುಂಬ ಚೆನ್ನಾಗಿ ಬರುತ್ತೆ, ರಾಲ್ಸನ್ ಕಂಪ್ನಿನೂ ತುಂಬ ಚೆನ್ನಾಗಿ ಬರುತ್ತೆ ಮಿಷನ್ನು. ಆದರೆ ಈ ರೀತಿ ದೊಡ್ಡ ಮೋಟ್ರ್ ತೊಗೋಬೇಡಿ, ಸೌಂಡ್ಲೆಸ್ ಮೋಟ್ರ್ ತೊಗೊಂಡು ನೀವು ಆರಾಮಾಗಿ ಯೂಟ್ಯೂಬ್ ನೋಡಿಬಿಟ್ಟು, ಸೋಷಿಯಲ್ ಮೀಡಿಯಾಗಳನ್ನು ನೋಡಿಬಿಟ್ಟು ನೀವು ಎಂಬ್ರಾಯ್ಡ್ರಿನ ಕಲಿಬೋದು ಅಂತ ಹೇಳ್ತಾ, ನಾನು ಮಾಡಿರೋಂಥ ಈ ತಪ್ಪುಗಳನ್ನು ನೀವು ಮಾಡ್ದೇ ನೀಟಾಗಿ ನೋಡಿಬಿಟ್ಟು ಮಿಷನನ್ನು ತಗೊಳ್ಳಿ. ಎರಡೂ ಕಂಪ್ನಿ ಮಿಷನ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಮೋಟಾರ್ ಮಾತ್ರ ಸೌಂಡ್ಲೆಸ್ ಮೋಟಾರನ್ನ ತಗೊಂಡು ಎಂಬ್ರಾಯ್ಡ್ರಿ ಮಾಡೋ ಆಸೆ ಇದ್ದರೆ ನೀವು ಎಂಬ್ರಾಯ್ಡ್ರಿನ ಕಲಿಬೋದು, ಮಾಡ್ಬೋದು, ಮನೆಯಲ್ಲೇ ನೀವು ಸ್ಟಿಚ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೋಟಾರ್ ಇದು ತುಂಬ ಚೆನ್ನಾಗಿ ಬರುತ್ತೆ, ಆದರೆ ಮಿಷನಿಗೆ ಅಷ್ಟೊಂದು ಸರಿ ಆಗಲ್ಲ. ಆದರೆ ಈ ಮೋಟಾರ್ ಎಷ್ಟು ವರ್ಷ ಆದರೂ ಹಾಳಾಗಲ್ಲ. ಆದರೆ ಸೌಂಡ್ಲೆಸ್ ಮೋಟ್ರು ಅದೂ ಸಹಿತ ಚೆನ್ನಾಗಿ ಬರುತ್ತೆ. ಸೌಂಡ್ಲೆಸ್ ಮೋಟ್ರ್ ಆಗಿರುತ್ತೆ, ಮನೆಯಲ್ಲೆಲ್ಲ ವರ್ಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ದೊಡ್ಡ ಮೋಟ್ರು, ಈ ರೀತಿ ದೊಡ್ಡ ಮೋಟ್ರು ತುಂಬ ಹೆವಿ ಎಂಬ್ರಾಯ್ಡ್ರಿ ಮಾಡೋರಿಗೆ ಇದೇ ರೀತಿ ದೊಡ್ಡ ಮೋಟಾರ್ ಬೇಕು. ರೇನು ಮಿಷನ್ನು ಹಾಗೂ ರಾಲ್ಸನ್ ಮಿಷನ್ನು ತುಂಬ ಚೆನ್ನಾಗಿ ಬರುತ್ತೆ. ಎರಡೂ ಮಿಷನ್ನು ಅಷ್ಟೇ ನಾವು ವರ್ಕ್ ಮಾಡೋದ್ರ ಮೇಲೆ ಇರುತ್ತೆ ಹೊರತು ಬೇರೆ ಏನೂ ಇರೋದಿಲ್ಲ. ಎರಡೂ ಮಿಷನನ್ನು ನೀವು ಯಾವ ಕಂಪ್ನಿ ಬೇಕಾದರೂ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.